ಭಾರತದ ಶಕ್ತಿ ನೀವು ಬೇರೆ ಬೇರೆ ರಾಷ್ಟ್ರಗಳ ಯುದ್ಧ ನಡೆದ ನಾಗರಿಕರಿಗೆ ಬಹಳಷ್ಟು ಹಾನಿಯಾಗ್ಯದ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಾಗರಿಕರಿಗೆ ಹಾನಿಯಾಗದ ರೀತಿಯಲ್ಲಿ ನೇರವಾಗಿ ಉಗ್ರವಾದಿಗಳ ಅಡಗುತಾಣ ಇದ್ದು ಆ ಅಡಗುತಾಣಗಳ ಮೇಲೆ ದಾಳಿಯಾಗಿದೆ. ಇದು ಉಲ್ಲೇಖನೀಯವಾದಂಥದ್ದು. ಹೀಗಾಗಿ ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ನಡೀತಾವೆ. ಅದಕ್ಕೆ ನಾವು ಆಸ್ಪದ ಕೊಡಲಾರ್ದ ದೇಶದ ಒಳಗಡೆ ನಾವೆಲ್ಲರೂ ಟೈಟ್ ಆಗಿರ್ಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಸರ್, ಸತೀಶ್ ಜಾರಕಿಹೊಳಿ ಇರ್ತಾರೆ 26 ಜನ ಅವ್ರಿಗೆ ಪೂರ್ಣ ಪ್ರಮಾಣ ನ್ಯಾಯ ಸಿಗ್ತದೆ. ಹತ್ಯೆ ಮಾಡಿದಂಥ ಪೂರ್ಣ ಪ್ರಮಾಣ ಸಿಗ್ತಿಲ್ಲ. ಅಲ್ಲ, ಒಂದು ಯಾರು ಈ ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದಾರ ಆ ಕುಟುಂಬದ ಸದಸ್ಯರಿಗೆ ಪೂರ್ಣ ಪ್ರಮಾಣದ ನ್ಯಾಯವನ್ನು ಯಾವತ್ತೂ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೋದಂಥ ಜೀವಗಳನ್ನು ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಮುಂದೆ ಈ ರೀತಿ ಘಟನೆಗಳಾಗದಂತೆ ಯಾವ ರೀತಿ ಎಚ್ಚರಿಕೆಯನ್ನ ನಮ್ಮ ಸರ್ಕಾರ ಇಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ. ಹೀಗಾಗಿ ಇದರಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಮತ್ತು ಇದರಲ್ಲಿ ಪಾರ್ಟಿ ರಾಜಕಾರಣ ಮಾಡುವಂಥದ್ದನ್ನ ಮೀರಿ, ಪಕ್ಷದ ರಾಜಕಾರಣವನ್ನು ಮೀರಿ ಮಾತನಾಡಬೇಕಾದಂಥ ಅಗತ್ಯ ಇದೆ. ಎಲ್ಲರೂ ಅದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಇರಬೇಕನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ.